ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅನ್ನಭಾಗ್ಯದ ಸ್ಕೀಮ್ ಅಡಿಯಲ್ಲಿ ಇನ್ನೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದವರಿಗೆ ಕೊನೆಗೂ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ವಿತ್ ಪ್ರೂಫ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಅಕ್ಕಿ ಬದಲು ಹಣವನ್ನು ಪಡೆಯುತ್ತಿದ್ದವರಿಗೆ ಈಗ ರಾಜ್ಯ ಸರ್ಕಾರದ ಕಡೆಯಿಂದ ಜನವರಿ 1ಕ್ಕೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ 3060 ರೂಪಾಯಿ ಹಣ ಜಮಾ ಆಗಲಿದೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯ ಹಣ ಕಳೆದ 4-5 ತಿಂಗಳಿನಿಂದ ಹಣ ಬಂದಿರಲಿಲ್ಲ. ಸೊ ಹಾಗಾಗಿ ರಾಜ್ಯ ಸರ್ಕಾರ ನಾಳೆ ಅಂದ್ರೆ ಹೊಸ ವರ್ಷಕ್ಕೆ ಜನವರಿ 1ಕ್ಕೆ ಅನ್ನಭಾಗ್ಯದ ಅಕ್ಕಿ ಹಣ ಬಂದಿರಲಿಲ್ಲ ಅಂತ ವೇಟ್ ಮಾಡ್ತಿದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿಯವರೆಗೆ ಯಾರಿಗೆ ಅಕ್ಕಿ ಬದಲು ಹಣ ಬಂದಿಲ್ಲ ಅಂತ ಇದ್ರೂ ನೀವೆಲ್ಲ ನೋಡಲೇಬೇಕಾದ ಮಾಹಿತಿ ಇದಾಗಿರುತ್ತೆ. ಹೌದು, ಕೆಲವೊಬ್ಬರಿಗೆ 2-3 ತಿಂಗಳಿಂದ ಅಕ್ಕಿ ಬದಲು ಹಣ ಬಂದಿರಲಿಲ್ಲ. ಹಾಗೆಯೇ ಬಹಳಷ್ಟು ಮಂದಿಗೆ 5-6 ತಿಂಗಳಿನ ಅಕ್ಕಿ ಹಣ ಬಂದಿರಲಿಲ್ಲ. ಸೊ ಹಾಗಾಗಿ ನಾಳೆ ರಾಜ್ಯ ಸರ್ಕಾರ ಅನ್ನಭಾಗ್ಯದ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ಯಾರಿಗೆಲ್ಲ ಹಣ ಬರುತ್ತೆ, ಎಷ್ಟು ಹಣ ಬರುತ್ತೆ ಅಂತ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ. ಸೊ ನಾನು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ. ಹೌದು ಸ್ನೇಹಿತರೆ, ಏನು ಈ ಅನ್ನಭಾಗ್ಯದ ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದವರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರವು ನಿನ್ನೆ ನಡೆದ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ನಾಳೆ ಅಂದರೆ ಹೊಸ ವರ್ಷಕ್ಕೆ ಜನವರಿ 1ಕ್ಕೆ ಪೆಂಡಿಂಗ್ ಇರುವ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಬೇಕೆಂದು ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇವತ್ತು ಸಾರಿಗೆ ಇಲಾಖೆಯ ನೌಕರರಿಂದ ಇವತ್ತು ಡಿಸೆಂಬರ್ 30ಕ್ಕೆ ಸ್ಟ್ರೈಕ್ ಮಾಡಬೇಕೆಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸೊ ಒಂದು ವೇಳೆ ಇವತ್ತು ಸರ್ಕಾರಿ ಬಸ್ ಬಂದ್ ಆದರೆ, ಅಂದರೆ ಇವತ್ತು ಉಚಿತ ಬಸ್ ಬಂದ್ ಆದರೆ ಉಚಿತ ಬಸ್ ಪ್ರಯಾಣಕ್ಕೆ ಬೇಕಾಗುವ ಹಣವನ್ನು ಈ ಅನ್ನಭಾಗ್ಯದ ಸ್ಕೀಮ್ಗೆ ಯೂಸ್ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ. ಹೌದು, ಇವತ್ತು ಸಾರಿಗೆ ನೌಕರರು ಬಸ್ಸನ್ನು ಬಂದ್ ಮಾಡಬೇಕೆಂದು ಡಿಸೈಡ್ ಮಾಡಿದರೆ, ಒಂದು ವೇಳೆ ಇವತ್ತು ಬಂದ್ ಆಗಿದ್ರೆ ಆ ಉಚಿತ ಬಸ್ ಪ್ರಯಾಣಕ್ಕೆ ಬೇಕಾಗುವ ಹಣವನ್ನು ಈ ಅನ್ನಭಾಗ್ಯದ ಸ್ಕೀಮ್ಗೆ ಹಾಗೆಯೇ ಗೃಹಲಕ್ಷ್ಮಿ ಸ್ಕೀಮ್ಗೆ ಹಣವನ್ನು ಯೂಸ್ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ. ಸೊ ಹಾಗಾದರೆ ನಾಳೆ ಯಾವ ಮಹಿಳೆಯರಿಗೆ ಈ ಅನ್ನಭಾಗ್ಯದ ಸ್ಕೀಮ್ನ ಹಣ ಜಮಾ ಆಗುತ್ತೆ ಅಂದರೆ ಸ್ನೇಹಿತರೆ, ಯಾವ ಮಹಿಳೆಯರು IT GSTಯನ್ನು ಪೇ ಮಾಡ್ತಾ ಇದ್ದಾರೋ ಅವ್ರಿಗೆ ಹಣ ಬರೋದಿಲ್ಲ. ಹೌದು, ಯಾರು IT ಮತ್ತು GSTಯನ್ನು ಫೈಲ್ ಮಾಡಿಲ್ವೋ ಅವ್ರಿಗೆ ಮಾತ್ರ ಈ ಅನ್ನಭಾಗ್ಯದ ಸ್ಕೀಮ್ ಅಡಿಯಲ್ಲಿ ಹಣ ಅಕ್ಕಿ ಬದಲು ಹಣ ಬರುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಹಾಗೆಯೇ ಯಾರು ತಮ್ಮ ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದಾರೋ ಅವರಿಗೆ ಮಾತ್ರ ಹಣ ಬರುತ್ತೆ. ಅಂದರೆ ಅವರ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೆಯೇ ಬ್ಯಾಂಕಿನ ಅಕೌಂಟು ಇವೆಲ್ಲನೂ ಲಿಂಕ್ ಮಾಡಿಸಿದ್ರೆ ಮಾತ್ರ ಅವರಿಗೆ ಈ ಅನ್ನಭಾಗ್ಯದ ಸ್ಕೀಮ್ ಅಡಿಯಲ್ಲಿ ಹಣ ಬರುತ್ತೆ. ಒಂದು ವೇಳೆ ನೀವು ಲಿಂಕ್ ಮಾಡಿಸಿಲ್ಲ ಅಂದರೆ ಕೂಡಲೇ ನಿಮ್ಮ ಹತ್ತಿರದ CSC ಸೆಂಟರ್ ಅಥವಾ ಗ್ರಾಮ 1 ಕೇಂದ್ರ ಅಲ್ಲೋಗ್ಬಿಟ್ಟು ಲಿಂಕ್ ಮಾಡಿಸಿಕೊಳ್ಳಿ ಸ್ನೇಹಿತರೆ. ಸೊ ಹಾಗಾದರೆ ನಾಳೆ ಎಷ್ಟು ಗಂಟೆಗೆ ಈ ಅನ್ನಭಾಗ್ಯದ ಅಕ್ಕಿ ಬದಲು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂದರೆ ಸ್ನೇಹಿತರೆ, ನಾಳೆ ಅಂದಾಜು 11:30 ಮೇಲೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವಂಥದ್ದು. ಸೊ ಎಷ್ಟು ಹಣ ಜಮಾ ಆಗುತ್ತೆ ಅಂದರೆ, ಒಬ್ಬ ವ್ಯಕ್ತಿಗೆ 1 kg ಅಕ್ಕಿಗೆ 5 ರೂಪಾಯಿ ಅಂತೆ, ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಜಮಾ ಆಗುತ್ತೆ. ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ 4 ಜನ ಇದ್ದರೆ 170 × 4 680 ರೂಪಾಯಿ ಹಣ ಜಮಾ ಆಗುತ್ತೆ. ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ 5 ಜನ ಇದ್ದರೆ 850 ರೂಪಾಯಿ ಹಣ ಬರುತ್ತೆ. ಸೊ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ 6 ಜನ ಇದ್ದರೆ 1020 ರೂಪಾಯಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಕಳೆದ 3 ತಿಂಗಳಿನ ಅನ್ನಭಾಗ್ಯದ ಸ್ಕೀಮ್ನ ಅಕ್ಕಿ ಬದಲು ಹಣ ಜಮಾ ಮಾಡಲು ಡಿಸೈಡ್ ಮಾಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಒಟ್ಟು 6 ಜನ ಇದ್ದರೆ ಒಬ್ಬರಿಗೆ 170 ರೂಪಾಯಿ ಅಂತೆ, 6 ಜನಕ್ಕೆ 1020 ರೂಪಾಯಿ ಈ ಅನ್ನಭಾಗ್ಯದ ಸ್ಕೀಮ್ ಅಡಿಯಲ್ಲಿ ಅಕ್ಕಿ ಬದಲು ಹಣ ಜಮಾ ಆಗುವಂಥದ್ದು. ರಾಜ್ಯ ಸರ್ಕಾರ ಏನು ಪೆಂಡಿಂಗ್ ಇತ್ತೋ ಆ ಪೆಂಡಿಂಗ್ ಇರುವ ಕಳೆದ 3 ತಿಂಗಳಿನ ಹಣವನ್ನು ಜಮಾ ಮಾಡಲು ಮುಂದಾಗಿದೆ. ಸೊ ಹೀಗಾಗಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ 6 ಜನ ಇದ್ದರೆ 1020 ರೂಪಾಯಿ ಇಂಟು 3 ತಿಂಗಳು ಒಟ್ಟಾರೆ 360 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂಥದ್ದು ಸ್ನೇಹಿತರೆ.
ಸೊ ಒಂದು ವೇಳೆ ನಾಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಅನ್ನಭಾಗ್ಯದ ಸ್ಕೀಮ್ನ ಹಣ ಜಮಾ ಆಗಿದರೆ ನಿಮ್ಮ ಊರಿನ ಹೆಸರು ಹಾಕಿ ಈ ಅನ್ನಭಾಗ್ಯದ ಸ್ಕೀಮ್ನ ಹಣ ಜಮಾ ಆಗಿದೆ ಅಂತ ಕಮೆಂಟನ್ನು ಮಾಡಬಹುದು ಸ್ನೇಹಿತರೆ. ಸೊ ಇದು ಇವತ್ತಿನ ಅನ್ನಭಾಗ್ಯದ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿರುತ್ತೆ. ಸೊ ಈ ಮಾಹಿತಿ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.